ಈಗ ಕಲಬುರಗಿ ಸರದಿ ದರೋಡೆಕೋರನ ಮೇಲೆ ಪೊಲೀಸ್ ಫೈರಿಂಗ್ ಅದು ಬೇಕು. ಇಮ್ತಿಯಾಜ್ ಗಿಣಿ ಮೇಲೆ ಪೊಲೀಸ್ ಫೈರಿಂಗ್. ರಾಬರಿ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಮೇರೆಗೆ ದಾಳಿ. ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಯತ್ನ. ಆತ್ಮರಕ್ಷಣೆಗೆ ಆರೋಪಿ ಬಲಗಾಲಿಗೆ ಗುಂಡು ಬೀಳಬೇಕು. ಬೀಳಿ ಒಂದೆರಡು ತಿಂಗಳು ಏನಾಗೋದಿಲ್ಲ. ಗಥಮ್ ಗಥಮ್ ನೋಡಿ, ಇದು ಹೊಸದು ರೆಡಿ ಆಗ್ತಾ ಇದ್ದ ಇವ ನೋಡಿರ್ತಾನೆ. ಪೊಲೀಸರಿಗೂ ಗೊತ್ತಾಗ್ಬಿಡ್ತು. ಈಗ ಬನ್ನಿ ರಾಜಕಾರಣಿಗಳು, ಹೊಡಿಬೇಡ್ರಪ್ಪ, ನಮ್ಮವನು ಅಂತ ಅವ್ರಿಗೊಂದು ಹೊಡೆದು ಬಿಡಿ ಟಮಾರ್ ಅಂತೇಳಿ ಹೇಳಿ. ಆಮೇಲೆ ಇವನು ನನಗೆ ಅಡ್ಡ ಬಂದ ಅಂತೇಳಿ ಒಂದು ಕ್ಲೀನಿಂಗ್ ಆಗಲೇಬೇಕು ಸರ್. ಸ್ವಚ್ಛ ಭಾರತ್ ಅಭಿಯಾನ್, ಸ್ವಚ್ಛ ಕರ್ನಾಟಕ ಅಭಿಯಾನ್ ಮಾಡೇ ಬಿಡಿ. ಈ ಹುಳ ಹುಪ್ಪಟೆ ಕ್ರಿಮಿ ಕೀಟ, ಹುಳ ಹುಪ್ಪಟೆ ಕ್ರಿಮಿ ಕೀಟ, ನಾಯಿ ನರಿ ಹಂದಿ ಎಲ್ಲ ಖಾಲಿ ಆಗಬೇಕು. ಸಮಾಜಘಾತಕ ಶಕ್ತಿಗಳಿಗೆ ಹೋಲಿಸಿ ಹೇಳ್ತಾ ಇದ್ದೀನಿ. ಇವನು ರೆಡಿಯಾಗಿರ್ತಾನೆ ನೋಡಿದ ಟಿ ವಿಯಲ್ಲಿ. ಪೊಲೀಸರು ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಪೊಲೀಸ್ ಸಿಕ್ಕಿದ್ರೆ 50 ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತಾರೆ. ಅಲ್ಲಿಗೆ ತಂದಾಗ ನಾವು ಬಿಡಲಿಲ್ಲ, ನಾವು ಯಾರನ್ನು ಕೂಡ. ಗನ್ ಇದೆಯಲ್ವಾ, ಸಮಾಜಘಾತಕ ಶಕ್ತಿಗಳು ಯಾರಿದ್ದಾರೆ ಹೊಡೀರಿ. ಶಾಂತಿ ಸುವ್ಯವಸ್ಥೆ ಕಾಪಾಡೋ ನೆಪದಲ್ಲಿ ಪ್ರತಿ ಸಲ ಮಾಡಿ ಅಂತ ಹೇಳ್ತಾ ಇಲ್ಲ ತೂಕಕ್ಕೆ ಹಾಕಿ ಅಲ್ಯೂಮಿನಿಯಂ ಅಂತ ತಗೊಳ್ಳ. ಅಲ್ಯೂಮಿನಿಯಮ್ದು ಮಕ್ಕಳದು ಪಟಾಕಿ ಇದೆಯಲ್ಲ, ಟಪ ಟಪ ಅಂತ ಹೊಡಿತಾರಲ್ಲ, ಅದನ್ನು ಇಟ್ಕೊಳ್ಳಿ ಕೈಯಲ್ಲಿ. ಅದನ್ನು ಇಟ್ಕೊಳ್ಳಿ, ಸೌಂಡ್ ಮಾಡಿ ಡಮ್ ಡಮ್ ಹಿಂಗೆ ಹೊಡಿಬೇಕು. ಸರಿಯಾಗಬೇಕು ಅಂದರೆ ಹೊಡಿಬೇಕು. ಇಲ್ಲ ಅಂತಂದರೆ ಪಟಾಕಿಯಲ್ಲೂ ಓಡಿಸ್ಬೋದು. ಕಳ್ಳರು ಬಂದಾಗ ಇದಿದೆಯಲ್ಲ ಗರ್ನಲ್, ಅದನ್ನು ಹಿಂಗೆ ಹೊಡೆದು ಹಿಂಗೆ ಬಿಸಾಕೋದು, ಎದುರಿಸೋದು. ಶಬ್ಬಾಷ್. ಮಂಗಳೂರಲ್ಲಾಗಿದೆ, ಕಲಬುರಗಿಯಲ್ಲಾಯಿತು, ವಿಜಯಪುರದಲ್ಲಾಯಿತು. ಎಸ್ ಪಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಮಾತಾಡಿ. ಆರೋಪಿಗಳ ಬಗ್ಗೆ ವಿಶೇಷ ತಂಡಗಳನ್ನು ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಅದರ ಹಿನ್ನೆಲೆಯಲ್ಲಿ ಏನು ಕಳೆದ ವರ್ಷ ಜುಲೈಯಲ್ಲಿ ಒಂದು ಮೊಬೈಲ್ ಸ್ನ್ಯಾಚಿಂಗ್ ಆಗಿತ್ತು ಮತ್ತು ಮೊಬೈಲ್ ಮತ್ತು ಕ್ಯಾಶ್ ರಾಬರಿ ಆಗಿತ್ತು ಸಬರ್ಬನ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅದರಲ್ಲಿ ತಲೆಮರೆಸಿಕೊಂಡು ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಇವತ್ತು ಬೆಳಗಿನ ಜಾವ 3 ಜನ ಆರೋಪಿಗಳಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಇದಕ್ಕೆ ಯಾರು ಒಂದು ತಂಡ ಕಟ್ಕೊಂಡು ರಾಬರಿ ಮಾಡಿಸ್ತಾ ಇದ್ದ, ಅದರಲ್ಲಿ ಅವನನ್ನ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ತಂಡ ಶ್ರಮಿಸ್ತಾ ಇರಬೇಕಾದ್ರೆ ಒಬ್ಬ ತಲೆಮರೆಸಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಅವರು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾನೆ, 2 ಸಿಬ್ಬಂದಿ ಮೇಲೆ. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಅವನ ಬಲಗಾಲಿಗೆ ಫೈರ್ ಮಾಡಿ ಅವನನ್ನು ನೋಡಿ. ಮಂಗಳೂರಲ್ಲಿ ಕೇಳಿದ್ವಿ ಕಳ್ಳ ಪೊಲೀಸ್ ಆಟ, ಕಳ್ಳರ ಮೇಲುಗೈ. ಅಲ್ಲಿ ರಫಿ ಕೊಡ್ದಾಕಿದ್ರು, ಈಗ ಪೊಲೀಸರ ಮೇಲುಗೈ. ವಿಜಯಪುರದಲ್ಲಿ ಕೇಳಿದ್ವಿ ಕಳ್ಳ ಪೊಲೀಸ್ ಆಟ, ಕಳ್ಳರ ಮೇಲುಗೈ ಇತ್ತು, ಈಗ ಪೊಲೀಸರ ಮೇಲುಗೈ. ಕಲಬುರಗಿಯಲ್ಲಿ ಪೊಲೀಸರ ಮೇಲುಗೈ. ಬೀದರ್ ಒಂದು ಬಾಕಿ ಇದೆ. ಬೀದರ್ ಪೊಲೀಸ್ ಯಾವಾಗ ನಿಮ್ಮ ಮೇಲುಗೈ ಆಗುತ್ತೆ? ನಾವು ಯಾವತ್ತೂ ಕೂಡ ಹಿಂಸೆಯನ್ನು ಪ್ರಚೋದನೆ ಮಾಡೋದಿಲ್ಲ. ಬುದ್ಧ ಬಸವ ಗಾಂಧಿ ಹುಟ್ಟಿದ ನಾಡಿದು. ಹಿಂಸೆಯನ್ನು ಪ್ರಚೋದನೆ ಮಾಡೋದಿಲ್ಲ. ಆದರೆ ಅಹಿಂಸೆ ಬಿಟ್ಟು ಹಿಂಸೆ ತಾರಕಕ್ಕೇರಿದಾಗ ಆಗ ಭಗತ್ ಸಿಂಗ್, ಆಗ ಆಜಾದ್, ಆಗ ಸುಭಾಷ್ ಚಂದ್ರ ಬೋಸ್ ಸ್ಟೈಲೇ ನಡೆಯೋದು. ಥ್ಯಾಂಕ್ ಯು ವೆರಿ ಮಚ್ ಪೊಲೀಸರಿಗೆ, ಯಾರೆಲ್ಲ ಈ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳನ್ನು ಕಿತ್ತು ಹಾಕೋದಕ್ಕೆ ನೆರವಾಗ್ತಾ ಇದ್ರಿ ಸಮಾಜದಲ್ಲಿ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿದ್ದು. ಈಗ ಕಲಬುರಗಿ ಸರದಿ ದರೋಡೆಕೋರನ ಮೇಲೆ ಪೊಲೀಸ್ ಫೈರಿಂಗ್ ಅದು ಬೇಕು. ಇಮ್ತಿಯಾಜ್ ಗಿಣಿ ಮೇಲೆ ಪೊಲೀಸ್ ಫೈರಿಂಗ್. ರಾಬರಿ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಮೇರೆಗೆ ದಾಳಿ. ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಯತ್ನ. ಆತ್ಮರಕ್ಷಣೆಗೆ ಆರೋಪಿ ಬಲಗಾಲಿಗೆ ಗುಂಡು ಬೀಳಬೇಕು. ಬೀಳಿ ಒಂದೆರಡು ತಿಂಗಳು ಏನಾಗೋದಿಲ್ಲ. ಗಥಮ್ ಗಥಮ್ ನೋಡಿ, ಇದು ಹೊಸದು ರೆಡಿ ಆಗ್ತಾ ಇದ್ದ ಇವ ನೋಡಿರ್ತಾನೆ. ಪೊಲೀಸರಿಗೂ ಗೊತ್ತಾಗ್ಬಿಡ್ತು. ಈಗ ಬನ್ನಿ ರಾಜಕಾರಣಿಗಳು, ಹೊಡಿಬೇಡ್ರಪ್ಪ, ನಮ್ಮವನು ಅಂತ ಅವ್ರಿಗೊಂದು ಹೊಡೆದು ಬಿಡಿ ಟಮಾರ್ ಅಂತೇಳಿ ಹೇಳಿ. ಆಮೇಲೆ ಇವನು ನನಗೆ ಅಡ್ಡ ಬಂದ ಅಂತೇಳಿ ಒಂದು ಕ್ಲೀನಿಂಗ್ ಆಗಲೇಬೇಕು ಸರ್. ಸ್ವಚ್ಛ ಭಾರತ್ ಅಭಿಯಾನ್, ಸ್ವಚ್ಛ ಕರ್ನಾಟಕ ಅಭಿಯಾನ್ ಮಾಡೇ ಬಿಡಿ. ಈ ಹುಳ ಹುಪ್ಪಟೆ ಕ್ರಿಮಿ ಕೀಟ, ಹುಳ ಹುಪ್ಪಟೆ ಕ್ರಿಮಿ ಕೀಟ, ನಾಯಿ ನರಿ ಹಂದಿ ಎಲ್ಲ ಖಾಲಿ ಆಗಬೇಕು. ಸಮಾಜಘಾತಕ ಶಕ್ತಿಗಳಿಗೆ ಹೋಲಿಸಿ ಹೇಳ್ತಾ ಇದ್ದೀನಿ. ಇವನು ರೆಡಿಯಾಗಿರ್ತಾನೆ ನೋಡಿದ ಟಿ ವಿಯಲ್ಲಿ. ಪೊಲೀಸರು ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಪೊಲೀಸ್ ಸಿಕ್ಕಿದ್ರೆ 50 ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತಾರೆ. ಅಲ್ಲಿಗೆ ತಂದಾಗ ನಾವು ಬಿಡಲಿಲ್ಲ, ನಾವು ಯಾರನ್ನು ಕೂಡ. ಗನ್ ಇದೆಯಲ್ವಾ, ಸಮಾಜಘಾತಕ ಶಕ್ತಿಗಳು ಯಾರಿದ್ದಾರೆ ಹೊಡೀರಿ.
ಶಾಂತಿ ಸುವ್ಯವಸ್ಥೆ ಕಾಪಾಡೋ ನೆಪದಲ್ಲಿ ಪ್ರತಿ ಸಲ ಮಾಡಿ ಅಂತ ಹೇಳ್ತಾ ಇಲ್ಲ ತೂಕಕ್ಕೆ ಹಾಕಿ ಅಲ್ಯೂಮಿನಿಯಂ ಅಂತ ತಗೊಳ್ಳ ಅಲ್ಯೂಮಿನಿಯಮ್ದು ಮಕ್ಕಳದು ಪಟಾಕಿ ಇದೆಯಲ್ಲ ಟಪ ಟಪ ಅಂತ ಹೊಡಿತಾರಲ್ಲ ಅದನ್ನು ಇಟ್ಕೊಳ್ಳಿ ಕೈಯಲ್ಲಿ ಹಾಂ ಅದನ್ನು ಇಟ್ಕೊಳ್ಳಿ ಸೌಂಡ್ ಮಾಡಿ ಡಮ್ ಡಮ್ ಹಿಂಗೆ ಹೊಡಿಬೇಕು ಸರಿಯಾಗಬೇಕು ಅಂದರೆ ಹೊಡಿಬೇಕು ಇಲ್ಲ ಅಂತಂದರೆ ಪಟಾಕಿಯಲ್ಲೂ ಓಡಿಸ್ಬೋದು ಕಳ್ಳರು ಬಂದಾಗ ಇದಿದೆಯಲ್ಲ ಗರ್ನಲ್ ಅದನ್ನು ಹಿಂಗೆ ಹೊಡೆದು ಹಿಂಗೆ ಬಿಸಾಕೋದು ಎದುರಿಸೋದು ಶಬ್ಬಾಷ್ ಮಂಗಳೂರಲ್ಲಾಗಿದೆ ಕಲಬುರಗಿಯಲ್ಲಾಯಿತು ವಿಜಯಪುರದಲ್ಲಾಯಿತು ಎಸ್ ಪಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಮಾತಾಡಿ ಆರೋಪಿಗಳ ಬಗ್ಗೆ ವಿಶೇಷ ತಂಡಗಳನ್ನು ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಅದರ ಹಿನ್ನೆಲೆಯಲ್ಲಿ ಏನು ಕಳೆದ ವರ್ಷ ಜುಲೈಯಲ್ಲಿ ಒಂದು ಮೊಬೈಲ್ ಸ್ನ್ಯಾಚಿಂಗ್ ಆಗಿತ್ತು ಮತ್ತು ಮೊಬೈಲ್ ಮತ್ತು ಕ್ಯಾಶ್ ರಾಬರಿ ಆಗಿತ್ತು ಸಬರ್ಬನ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅದರಲ್ಲಿ ತಲೆಮರೆಸ್ಕೊಂಡು ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಇವತ್ತು ಬೆಳಗಿನ ಜಾವ 3 ಜನ ಆರೋಪಿಗಳಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಇದಕ್ಕೆ ಯಾರು ಒಂದು ತಂಡ ಕಟ್ಕೊಂಡು ರಾಬರಿ ಮಾಡಿಸ್ತಾ ಇದ್ದ ಅದರಲ್ಲಿ ಅವನನ್ನ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ತಂಡ ಶ್ರಮಿಸ್ತಾ ಇರಬೇಕಾದ್ರೆ ಒಬ್ಬ ತಲೆಮರೆಸ್ಕೊಂಡು ಆರೋಪಿಯನ್ನು ವಶಕ್ಕೆ ಅರೆಸ್ಟ್ ಮಾಡಬೇಕಾದ್ರೆ ಅವರು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾನೆ, 2 ಸಿಬ್ಬಂದಿ ಮೇಲೆ. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಅವನ ಬಲಗಾಲಿಗೆ ಫೈರ್ ಮಾಡಿ ಅವನನ್ನು ನೋಡಿ. ಮಂಗಳೂರಲ್ಲಿ ಕೇಳಿದ್ವಿ ಕಳ್ಳ ಪೊಲೀಸ್ ಆಟ, ಕಳ್ಳರ ಮೇಲುಗೈ, ಅಲ್ಲಿ ರಫೀಕ್ ಹೊಡೆದಾಕಿದ್ರು, ಈಗ ಪೊಲೀಸರ ಮೇಲುಗೈ. ವಿಜಯಪುರದಲ್ಲಿ ಕೇಳಿದ್ವಿ ಕಳ್ಳ ಪೊಲೀಸ್ ಆಟ, ಕಳ್ಳರ ಮೇಲುಗೈ ಇತ್ತು, ಈಗ ಪೊಲೀಸರ ಮೇಲುಗೈ. ಕಲಬುರಗಿಯಲ್ಲಿ ಪೊಲೀಸರ ಮೇಲುಗೈ. ಬೀದರ್ ಒಂದು ಬಾಕಿ ಇದೆ. ಬೀದರ್ ಪೊಲೀಸ್ ಯಾವಾಗ ನಿಮ್ಮ ಮೇಲುಗೈ ಆಗುತ್ತೆ? ನಾವು ಯಾವತ್ತೂ ಕೂಡ ಹಿಂಸೆಯನ್ನು ಪ್ರಚೋದನೆ ಮಾಡೋದಿಲ್ಲ. ಬುದ್ಧ ಬಸವ ಗಾಂಧಿ ಹುಟ್ಟಿದ ನಾಡಿದು. ಹಿಂಸೆಯನ್ನು ಪ್ರಚೋದನೆ ಮಾಡೋದಿಲ್ಲ. ಆದರೆ ಅಹಿಂಸೆ ಬಿಟ್ಟು ಹಿಂಸೆ ತಾರಕಕ್ಕೇರಿದಾಗ ಆಗ ಭಗತ್ ಸಿಂಗ್, ಆಗ ಆಜಾದ್, ಆಗ ಸುಭಾಷ್ ಚಂದ್ರ ಬೋಸ್ ಸ್ಟೈಲೇ ನಡೆಯೋದು. ಥ್ಯಾಂಕ್ ಯು ವೆರಿ ಮಚ್ ಪೊಲೀಸರಿಗೆ, ಯಾರೆಲ್ಲ ಈ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳನ್ನು ಕಿತ್ತು ಹಾಕೋದಕ್ಕೆ ನೆರವಾಗ್ತಾ ಇದ್ರಿ ಸಮಾಜದಲ್ಲಿ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿದ್ದು. ಈಗ ಕಲಬುರಗಿ ಸರದಿ ದರೋಡೆಕೋರನ ಮೇಲೆ ಪೊಲೀಸ್ ಫೈರಿಂಗ್, ಅದು ಬೇಕು. ಇಮ್ತಿಯಾಜ್ ಗಿಣಿ ಮೇಲೆ ಪೊಲೀಸ್ ಫೈರಿಂಗ್. ರಾಬರಿ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಮೇರೆಗೆ ದಾಳಿ, ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಯತ್ನ. ಆತ್ಮರಕ್ಷಣೆಗೆ ಆರೋಪಿ ಬಲಗಾಲಿಗೆ ಗುಂಡು ಬೀಳಬೇಕು. ಬೀಳಲಿ ಒಂದೆರಡು ತಿಂಗಳು, ಏನಾಗೋದಿಲ್ಲ. ಗಥಮ್ ನೋಡಿ, ಇದು ಹೊಸದು, ರೆಡಿ ಆಗ್ತಾ ಇದ್ದ ಇವ, ನೋಡಿರ್ತಾನೆ, ಪೊಲೀಸರಿಗೂ ಗೊತ್ತಾಗ್ಬಿಡ್ತು. ಈಗ ಬನ್ನಿ ರಾಜಕಾರಣಿಗಳು, ಹೊಡಿಬೇಡ್ರಪ್ಪ, ನಮ್ಮವನು ಅಂತ, ಅವ್ರಿಗೊಂದು ಹೊಡೆದು ಬಿಡಿ ಟಮಾರ್ ಅಂತೇಳಿ ಹೇಳಿ, ಆಮೇಲೆ ಇವನು ನನಗೆ ಅಡ್ಡ ಬಂದ ಅಂತೇಳಿ. ಒಂದು ಕ್ಲೀನಿಂಗ್ ಆಗಲೇಬೇಕು ಸರ್. ಸ್ವಚ್ಛ ಭಾರತ್ ಅಭಿಯಾನ್, ಸ್ವಚ್ಛ ಕರ್ನಾಟಕ ಅಭಿಯಾನ್ ಮಾಡೇ ಬಿಡಿ. ಈ ಹುಳ ಹುಪ್ಪಟೆ, ಕ್ರಿಮಿ ಕೀಟ, ಹುಳ ಹುಪ್ಪಟೆ